ನಾವು ಅದನ್ನು ಫೊರೆನ್ಸಿಕ್ ರಿಪೋರ್ಟು ಎಲ್ಲವನ್ನು ತಂದು ಸಾಬೀತು ಮಾಡಲಿ, ಅವಾಗ ನಾವು ಒಪ್ಕೊಂತೀವಿ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇಡಿ ಆಗಲಿ ಯಾವುದೇ ತನಿಖಾ ಸಂಸ್ಥೆ ಆಗಲಿ ಯಾವುದೇ ತನಿಖಾ ಮಾಹಿತಿನ ಆಚೆ ಕಡೆಗೆ ಬಿಡೋಲ್ಲ, ಎಕ್ಸ್ಪ್ಲೋಸ್ ಮಾಡಲ್ಲ ಅವರು. ಇದು ಹೆಂಗೆ ಬಂದ್ಬಿಡ್ತು, ಇದನ್ನೆಲ್ಲನೂ ಹೆಂಗೆ ನಂಬೋದು ನಾವು? ಇದನ್ನೆಲ್ಲನೂ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾ ಇರುವಂಥದ್ದು ಅಂತ ನಮ್ಮ ಅನಿಸಿಕೆ, ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರೆ. ಯಾರು ಹೇಳಿದ್ದು ಇಡಿ ಕೊಟ್ಟರೆ ಸರಿ ಇಲ್ಲ ಅಂತ? ಇಡಿ ಕೊಟ್ಟಿದ್ದು ಸರಿಯಲ್ಲ ಅಂತಲ್ಲ. ಯಾವುದೇ ತನಿಖಾ ಸಂಸ್ಥೆ, ಲೋಕಾಯುಕ್ತದವರಾಗಲಿ, ದೇಸಾಯಿ ಆಯೋಗ ಆಗಲಿ, ಇಡಿ ಅವರಾಗಲಿ, ಅವ್ರು ಮಾಡ್ತಾ ಇರುವಂಥ ತನಿಖಾ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಎಕ್ಸ್ಪ್ಲೋಸ್ ಮಾಡಲ್ಲ, ಅವ್ರ ಮಾಧ್ಯಮದ ಮುಂದೆ ಬಂದು ಹೇಳಲ್ಲ. ಹೆಂಗೆ ಬಂದ್ಬಿಡ್ತಿದ್ದೆಲ್ಲನೂ ಇದು ಯಾರೋ ಒಬ್ಬರು ಹೇಳಿರುವಂಥದ್ದನ್ನ ಅದನ್ನು ನಾವು ಮಾಧ್ಯಮದ ಮುಖಾಂತರ ಬರೆದಿರ್ತಾರೆ. ಅದು ತಪ್ಪು ಅಂತ ನಾನು ಒಬ್ಬ ಮೂಢ ಸದಸ್ಯನಾಗಿ ನನಗೆ ಗೊತ್ತು. ಆ ಭೂಮಿಯನ್ನು ಪಡೆದು 7-8 ವರ್ಷದ ನಂತರ ಅವ್ರು ಕಾಂಪೋಸಿಷನ್ ತಗೊಂಡಿರೋದು. ಅದಕ್ಕೆ ನಾವು ಮೊನ್ನೆ ಸಭೆಯಲ್ಲೂ ಅದೇ ಚರ್ಚೆ ಆಯಿತು, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ನಮ್ಮ ಪ್ರಾಧಿಕಾರದಿಂದ ಅಂತ. ನಾವು ಎಲ್ಲ ಸದಸ್ಯರುಗಳನ್ನು ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ನಾವು ಪ್ರಾಧಿಕಾರದಿಂದ ಅಂತ ಅನ್ನೋ ವಿಚಾರವಾಗಿ ಮಾತಾಡಿದಾಗ ನಾನೇನೆ ಎಲ್ಲ ತನಿಖಾ ಸಂಸ್ಥೆಗಳನ್ನು ಈಗಾಗಲೇ ತನಿಖೆ ಮಾಡ್ತಾ ಇರೋದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಅದು ನನ್ನ ಬುದ್ಧಿಶಕ್ತಿಗೆ ತಿಳಿದದ್ದ, ನನಗೆ ಜ್ಞಾನದಲ್ಲಿ ಇದ್ದದ್ದನ್ನ ನಾನು ಹೇಳಿದ್ದೀನಿ. ಅದು ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ ಪ್ರಾಧಿಕಾರದಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಿಸೋದ ಬಿಡಿ, ಅದನ್ನು ಮಾಡಿಸೋದ. ಈಗ ನೆಕ್ಸ್ಟ್ ಸಭೆ ಐತೆ, ಆ ಸಭೆಯಲ್ಲಿ ಅಧ್ಯಕ್ಷರಿಗೆ ಹೇಳಿ ಪ್ರಾಧಿಕಾರದಿಂದನೇ ಒಂದು ಕೇಸ್ನ ಫೈಲ್ ಮಾಡಿಸುವಂಥ ಕೆಲಸನ ಮಾಡ್ತೀವಿ ನಾವು. ಆಗಲೇಬೇಕು, ಎಲ್ಲರ ಮೇಲೂ ಆಗೇ ಆಗುತ್ತೆ ಅದು. ಆ ಸಭೆಯಲ್ಲಿ ಈಗ ನಾನು ಹೇಳಿದ್ನಲ್ಲ, ನಾನು 8ನೇ ತಾರೀಕಲ್ಲಿ ನಾನು ಮೊದಲನೇ ಸಭೆಗೆ ಹೋಗಿದ್ದು 6/9/2023 ನನ್ನ ಮೊದಲನೇ ಸಭೆ ಮೂಡೋದು. 21/3/2023 ರೆಸಲ್ಯೂಷನ್ ಆಗಿರೋದಕ್ಕೆ ಅದನ್ನು ಪ್ರೊಸೀಡಿಂಗ್ಸ್ ಮಾಡಿದ್ರು, ನಾನು ಸೈನ್ ಮಾಡಿಬಿಟ್ಟಿದ್ದೀನಿ. 21/3/2023 ಈ ಅಕ್ರಮ ಆಗಿರೋದು, ಆ ಸಭೆಯಲ್ಲಿ ಆಗಿರೋದು, ಈ ನಿರ್ಣಯ ಆಗಿರೋದು ಏನು ದಟ್ಗಳಿ ವಿಚಾರದ್ದು. ನಮಗೆ ಅದನ್ನು ಚರ್ಚೆ ಮಾಡಿದೆ, ನಮಗೆ ಪ್ರೊಸೀಡಿಂಗ್ಸ್ಗೆ ಸೈನ್ ಮಾಡಿಸಿಸ್ಬಿಟ್ರು. ನಾವು ಹೊಸದು ಮೊದಲನೇ ಮೀಟಿಂಗು ನಾನು ಸೈನ್ ಮಾಡಿದ್ದೀನಿ. ಅದಕ್ಕೆ ನಾನು ತಪ್ಪಿಸ್ತಾಯ್ತೀನಿ ಅಂತ ಅಂದ್ಬಿಟ್ಟೇ ಇದನ್ನು ಪ್ರೊಸೀಡಿಂಗ್ಸ್ನ ನಾನು ಮನೆಗೆ ತಗೊಂಡು ಹೋದಾದಮೇಲೆ ಈ ದಟ್ಗಳಿ ವಿಚಾರವಾಗಿ ನನಗೆ ಜ್ಞಾನೋದಯ ಆಗಿದ್ದು, ನನಗೆ ಜ್ಞಾನಕ್ಕೆ ಬಂದಿದ್ದು. ಅದಾದ ನಂತರ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ, ಮುಖ್ಯಮಂತ್ರಿಗಳು ಸರ್ಕಾರದ ಸ್ವತ್ತು ಇದು ವಾಪಸ್ಸು ಸರ್ಕಾರಕ್ಕೆ ಬರಬೇಕು, ಹೋರಾಟ ಮಾಡುವಂಥ ಅವ್ರ ನಿರ್ದೇಶನದ ಮೇರೆಗೆ ನಾವು ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯನವ್ರ ಗಮನಕ್ಕೆ ಪತ್ರ ಬರೆದು ತಿಳಿಸುವಂಥದ್ದೇನಿಲ್ಲ. ಅವರು ಮೈಸೂರು ನಗರದವರು, ಮೈಸೂರು ಜಿಲ್ಲೆಯವರು, ಮೈಸೂರು ಜಿಲ್ಲೆಯಿಂದ ಗೆದ್ದಿರುವಂಥ ಶಾಸಕರು. ಅವರು ನಮ್ಮ ಮೈಸೂರ ಮಗ. ಇದ್ರ ವಿಚಾರವಾಗಿ ಎಲ್ಲವೂ ಗೊತ್ತು ಅವ್ರಿಗೆ. ಎಲ್ಲವನ್ನೂ ಶುದ್ಧೀಕರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರೇನೇ ಮಾಡ್ತಾರೆ.